ಹಾಯ್. ಮೈಕಲ್ ಜಾಕ್ಸನ್ ಈ ಹೆಸರಿನ ಪರಿಚಯ ಇಲ್ಲದ್ರು ತುಂಬಾ ಕಡಿಮೆ. ಯಾರು ಹೇಳಿದ್ರೆ ಏನಾರು ಒಂದು ಡ್ಯಾನ್ಸ್ ವಿಷಯ ಎಲ್ಲ ಬಂದಾಗ ನೀನೇನು ಮೈಕಲ್ ಜಾಕ್ಸನ್ ಅಂತ ಕೇಳ್ತೀವಿ. ಎಲ್ಲರಿಗೂ ಈ ಮೈಕಲ್ ಜಾಕ್ಸನ್ ಪರಿಚಯ ಇದೆ. ಇವ್ರು 2009ರಲ್ಲಿ ತೀರಿ ಹೋಗ್ತಾರೆ. ಆದ್ರೆ ಈಗ ಬಂದಿರೋ ಒಂದು ಸ್ಫೋಟಕ ಮಾಹಿತಿ ಅಂದ್ರೆ ಮೈಕಲ್ ಜಾಕ್ಸನ್ ಬದುಕಿದ್ದಾರೆ ಅಂತ. ಮೈಕಲ್ ಜಾಕ್ಸನ್ ಬದುಕಿದ್ದಾರೆ ಅಂದ್ರೆ ಅವತ್ತು ತೀರಿ ಹೋಗಿದ್ದು ಯಾರು? ಮೈಕಲ್ ಜಾಕ್ಸನ್ 2009 ಜುಲೈ 25ಕ್ಕೆ ತೀರಿ ಹೋದ್ರು ಅಂತ ಸುದ್ದಿ ಬರುತ್ತೆ. ಇಡೀ ಒಂದು ವಿಶ್ವವೇ ಅವರ ಒಂದು ಸಾವಿಗೆ ದುಃಖ ಪಡುತ್ತೆ. ಅವರನ್ನು ನೋಡ್ಲು ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಸೇರಿದ್ರು ಅಂದ್ರೆ ಅವರ ಶವ ಸಂಸ್ಕಾರವನ್ನು 3 ತಿಂಗಳ ಬಳಿಕ ಮಾಡಿದ್ದು. ಸೆಪ್ಟೆಂಬರ್ 3ಕ್ಕೆ ಮಾಡಿದ್ದು. ಅಷ್ಟು ಅಭಿಮಾನಿಗಳು ಅವ್ರನ್ನ ನೋಡಕ್ಕೆ ಬಂದಿದ್ರು. ಅವರ ಒಂದು ಅಂತಿಮ ದರ್ಶನ ಪಡೆದು ಹೋಗ್ತೀವಿ ಅಂತ ಬಂದಿದ್ರು. ಕೊನೆಗೆ ಅವರ ಕುಟುಂಬದವರಿಗೆ ಒಂದು ಪ್ರೈವೇಟ್ ಆಗಿ ಒಂದು ಅಂತಿಮ ನಮನ ಸಲ್ಲಿಸಲಿಕ್ಕೆ ಅವಕಾಶ ಕಲ್ಪಿಸಿಬಿಟ್ಟು ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಆದ್ರೆ ಅದರಲ್ಲಿ ಈಗ ಒಂದು ಡೌಟ್ ಬಂದಿದೆ. ಈಗ ಒಂದು ಡೌಟ್ ಬರಕ್ಕೆ ಕಾರಣ ಈ ಎಪಿಸ್ಟೈನ್ ಫೈಲ್ ನೀವು ಕೇಳಿರ್ಬೋದು. ಈಗ ಈ ವ್ಯಕ್ತಿಯ ಕಣ್ಣ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ಡಿಟೋ ಮೈಕಲ್ ಜಾಕ್ಸನ್ ಕಣ್ಣ ಎಕ್ಸ್ಪ್ರೆಷನ್ ಅಷ್ಟು ಮ್ಯಾಚ್ ಆಗುತ್ತೆ, ಮುಖಚಾರೆ ಮ್ಯಾಚ್ ಆಗುತ್ತೆ. ಹಾಗಾದ್ರೆ ಈ ವ್ಯಕ್ತಿ ಮೈಕಲ್ ಜಾಕ್ಸನ್ ಆದ್ರೆ 2009ರಲ್ಲಿ ತೀರಿ ಹೋದವ್ರು ಯಾರು? ಅದಕ್ಕೆ ಕೂಡ ಒಂದು ವಿಷಯ ಹೇಳ್ತಾರೆ. 2009ರಲ್ಲಿ ಮೈಕಲ್ ಜಾಕ್ಸನ್ ತೀರಿ ಹೋಗಿಲ್ಲ. ಅದು ಮೈಕಲ್ ಜಾಕ್ಸನ್ ಪ್ಲಾನ್ ಮಾಡಿದಂತ ಒಂದು ನಾಟಕ. ಅವರು ಆ ಒಂದು ಬದುಕಿಗೆ ಗುಡ್ ಬೈ ಹೇಳಿ ಎಲ್ಲೋ ಕಣ್ಮರೆಯಾಗಿ ಅಜ್ಞಾತ ಸ್ಥಾನದಲ್ಲಿ ಬದುಕಬೇಕು ಅಂತ ಬಯಸಿ ಆ ರೀತಿ ಮಾಡಿದ್ದಾರೆ. ಅಲ್ಲಿ ಇದ್ದಿದ್ದು ಮೈಕಲ್ ಜಾಕ್ಸನ್ ಅಂತಹ ಒಂದು ಮುಖವಾಡನ್ನ ಹಾಕಿದ್ದ ಒಂದು ಡಮ್ಮಿ ವ್ಯಕ್ತಿ ಅಷ್ಟೇ. ಮೈಕಲ್ ಜಾಕ್ಸನ್ ಅಲ್ಲ ಅಂತ ಆ ಒಂದು ಫೈಲ್ ವಾದಿಸ್ತಾ ಇದೆ. ಇರ್ಲೂಬಹುದು. ಈಗ ನೋಡಿ, ಅಮೆರಿಕದ ಜೋ ಬಿಡನ್ ಪ್ರೆಸಿಡೆಂಟ್ ಆಗಿದ್ರಲ್ಲ ಟ್ರಂಪ್ಗಿಂತ ಮೊದಲು, ಅವರು ಕೂಡ ಅವಾಗ 2019ರಲ್ಲಿ ತೀರಿ ಹೋಗಿದ್ದಾರೆ. ಅವ್ರನ್ನ ಶೂಟ್ ಔಟ್ ಮಾಡಲಾಗಿದೆ. ಆದ್ರೆ ನಂತರ ಬಂದಿದ್ದು ಅವರನ್ನೇ ಹೋಲುವಂತ ಒಂದು ರೋಬೋಟ್ ಈ ಒಂದು ಎಪಿಸ್ಟೈನ್ ಫೈಲ್ ಹೇಳ್ತಿದೆ. ಅದರ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಚರ್ಚೆ ನಡೆದಿದೆ. ಯಾಕೆಂದ್ರೆ ಜೋ ಬೈಡನ್ ವಾಕ್ ಮಾಡುವ ಸ್ಟೈಲ್ ಎಲ್ಲ ಒಂಥರ ರೊಬೊಟಿಕ್ ಆಗಿತ್ತು. ಅವಾಗೆಲ್ಲ ತುಂಬಾ ಟೀಕೆಗಳು ಬರ್ತಾ ಇತ್ತು. ಮತ್ತೆ ಕೆಲವೊಂದು ವಿಡಿಯೋಗಳೆಲ್ಲ ಅವರ ಎಕ್ಸ್ಪ್ರೆಷನ್ ಕಣ್ಣು ಮಿಣುಕ್ಸ್ತಲ್ಲ, ರೊಬೊಟಿಕ್ ಆಗಿದ್ದೆ ಅವರು, ಆ ರೀತಿ ಏನೇನೋ ಒಂದು ಬರ್ತಾ ಇದೆ. ಗೊತ್ತಿಲ್ಲ. ಈಗಂತೂ ಜೋ ಬೈಡನ್ ಎಲ್ಲಿದ್ದಾರತನೇ ಯಾರಿಗೂ ಗೊತ್ತಿಲ್ಲ. ನಿಜವಾಗ್ಲೂ ಜೋ ಬೈಡನ್ ಇದ್ದಾರಾ ಅಥವಾ ಅದು ರೋಬೋಟ್ 4 ವರ್ಷ ಅಮೆರಿಕವನ್ನ ಆಡಳಿತ ಮಾಡ್ತಾ? ಅದ್ರ ಬಗ್ಗೆನೂ ಒಂದು ಸ್ಫೋಟಕ ಮಾಹಿತಿಯನ್ನು ಎಪಿಸನ್ ಫೈಲ್ ಹೇಳಿದೆ. ಈಗ ಮೈಕಲ್ ಜಾಕ್ಸನ್ ಅವರ ಬದುಕು ಹೇಗಿತ್ತು ನೋಡೋದಾದ್ರೆ, ಆ ವ್ಯಕ್ತಿಗೆ ಬದುಕೋದಕ್ಕೆ ಅಷ್ಟೊಂದು ಇಷ್ಟ ಆಯ್ತು. ಸುಮಾರು 150 ವರ್ಷಕ್ಕೆ ಹೆಚ್ಚು ಕಾಲ ಬದುಕಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡಂತ ವ್ಯಕ್ತಿಯವರು. ಅವ್ರನ್ನ ನೋಡಕ್ಕೆ ದಿನಕ್ಕೆ 12 ಡಾಕ್ಟರ್ ಇದ್ರಂತೆ. ಪ್ರತಿಯೊಂದು ಚೆಕಪ್, ಹಾರ್ಟ್ ಬೀಟ್, BP ಎಲ್ಲವನ್ನು ಚೆಕ್ ಮಾಡ್ಲಾಗ್ತಿತ್ತು. ಫುಡ್ ಡಯಟಿಷಿಯನ್ ಟೆಸ್ಟ್ ಮಾಡಿದಂತ ಫುಡ್ಗಳೇ ಮೈಕಲ್ ಜಾಕ್ಸನ್ ಸೇವಿಸ್ತಿದ್ದು. ಅಷ್ಟು ಮಾತ್ರ ಅಲ್ಲ, ಒಂದು ವೇಳೆ ಯಾವ್ದಾದ್ರು ಒಂದು ಅಂಗಾಂಗಕ್ಕೆ ಏನಾದ್ರು ಹಾನಿ ಆದ್ರೆ ಆ ಅಂಗಾಂಗ ರೀಪ್ಲೇಸ್ ಮಾಡಕ್ಕೆ ದಾನಿಗಳನ್ನ ಕೂಡ ಹುಡ್ಕೊಂಡಿಟ್ಟಿದ್ರು ಈ ಮೈಕಲ್ ಜಾಕ್ಸನ್. ನನ್ಗೆ ಟೆನಿ ಕಾಸ್ಟ್ 150 ಇಯರ್ ಬದುಕಬೇಕು ಅಂತ ಬಯಸಿದ್ರು. ಆದ್ರೆ ಅಷ್ಟು ಬೇಗ ತೀರಿ ಹೋಗಿದ್ದು ಎಲ್ಲರಿಗೊಂದು ಆಶ್ಚರ್ಯ. ಅಷ್ಟೊಂದು ಹಣ ಇದ್ದು ಎಲ್ಲ ಇದ್ರುನು ಮಲಗಿ ನಿದ್ದೆ ಮಾಡ್ತೀನಿ, ನಂಗೆ ಒಂದು ಗ್ಲಾಸ್ ಹಾಲು ಕೊಡಿ, ನಿದ್ದೆ ಮಾಡ್ತೀನಿ ಅಂತ ಹೇಳಿ ಹೋಗಿ ಮಲಗಿದ ವ್ಯಕ್ತಿ ಬೆಳಿಗ್ಗೆ ಹೇಳುವಾಗ ಇಲ್ಲ ಎಂಬ ಸುದ್ದಿ ಅಷ್ಟೇ ಈ ಜಗತ್ತಿಗೆ ಬಂದಿದ್ದು. ಈಗ ಮೈಕಲ್ ಜಾಕ್ಸನ್ ಚಹರೆಯನ್ನೇ ಹೋಲುವ ಆ ವ್ಯಕ್ತಿಯ ಆದ್ರೂ ಯಾರು? ಈ ಎಪಿಸ್ಟೈನ್ ಫೈಲ್ ಅಲ್ಲಿ ಮೈಕಲ್ ಜಾಕ್ಸನ್ಗೂ ಒಂದು ಪಂಗಿದೆ. ಹಲವಾರು ವಿಡಿಯೋಗಳು ಲೀಕ್ ಆಗಿದೆ. ಹಾಗಾಗಿ ಎಪಿಸ್ಟೈನ್ ಫೈಲ್ ಹೇಳ್ತಿರೋದನ್ನ ಸುಳ್ಳು ಅಂತ ತಳ್ಳಿ ಹಾಕುವಂತಿಲ್ಲ. ಹಲವಾರು ನಿಗೂಢತೆಗಳನ್ನು ಹೊಂದಿದಂತ ಫೈಲೇ ಎಪಿಸ್ಟೈನ್ ಫೈಲ್. ಇದ್ರ